ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸಿಪಿ ಯೋಗೇಶ್ವರ್ ಗೆಲುವು ಖಚಿತ. ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಎಬ್ನೇಜರ್ ಶಾಲೆಯ ರಸ್ತೆ ಡಾಂಬರೀಕರಣಕ್ಕೆ ಶಾಸಕ ಎನ್ ಶ್ರೀನಿವಾಸ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶಾಸಕರಿಗೆ ಅವರ ಅಭಿಮಾನಿಗಳು ಹಾರ ತುರಾಯಿ ಹಾಕಿ ಸನ್ಮಾನಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ಶಾಸಕರಾದ ಎನ್ ಶ್ರೀನಿವಾಸ್, ನಗರದಲ್ಲಿ ಅತಿ ಹೆಚ್ಚು ಜನರು ಓಡಾಡುವ ಪೇಟೆ ಬೀದಿ ರಸ್ತೆಗೆ 47 ಲಕ್ಷ ವೆಚ್ಚದಲ್ಲಿ ಡಾಂಬರೀಕರಣ ಮಾಡಲು ಚಾಲನೆ ನೀಡಲಾಗಿದೆ. ಎಬ್ನೇಜರ್ ಶಾಲೆಯ ರಸ್ತೆಯನ್ನು 37 ಲಕ್ಷ ವೆಚ್ಚದಲ್ಲಿ ಡಾಂಬರೀಕರಣಕ್ಕೆ ಚಾಲನೆ ನೀಡಲಾಗಿದೆ. ಈ ರಸ್ತೆಯಲ್ಲಿ ಸೇತುವೆ ನಿರ್ಮಾಣ ಅನಿವಾರ್ಯ. ನನ್ನ ಅನುದಾನದಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುವುದು. ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ನಾನು ಉಸ್ತುವಾರಿ ವಹಿಸಿ ಕೆಲಸ ಮಾಡಿದ್ದೇನೆ. ಸಿಪಿ ಯೋಗೇಶ್ವರ್ ಗೆಲುವು ಸಾಧಿಸಲಿದ್ದಾರೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ಒಂದು ಪೇಟೆ ಬೀದಿ, ಮತ್ತೊಂದು ಎಬ್ನೇಜರ್ ಸ್ಕೂಲ್ ರಸ್ತೆ ಬಹಳ ಸುಮಾರು ವರ್ಷಗಳ ಕಾಲದಿಂದ ನೆನೆಗುದಿಗೆ ಬಿದ್ದಿತ್ತು. ನನ್ನ ಗಮನಕ್ಕೆ ಸಾರ್ವಜನಿಕರು, ಆ ಭಾಗದ ಮುನ್ಸಿಪಲ್ ಸದಸ್ಯರುಗಳು, ಅಧ್ಯಕ್ಷರು ಎಲ್ಲ ತಂದಿದ್ರು. ಇದನ್ನ ಸಾರ್ವಜನಿಕರಿಗೆ ಉತ್ತಮವಾದಂತಹ ರಸ್ತೆ ನಿರ್ಮಾಣ ಮಾಡಿಕೊಟ್ಟು ಸಾರ್ವಜನಿಕರಿಗೆ ಸಮರ್ಪಿಸಬೇಕು ಅಂತ ಹೇಳಿ ಇವತ್ತು ಗುದ್ಲಿ ಪೂಜೆನ ನಗರಸಭೆ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳ ಒಂದು ಸಮ್ಮುಖದಲ್ಲಿ ನೆರವೇರಿಸಿದ್ದೀವಿ. ಕಾಮಗಾರಿನ ಬೇಗ ಪ್ರಾರಂಭ ಮಾಡಕ್ಕೆ ಹೇಳಿ ಗುಣಮಟ್ಟದ ಕಾಮಗಾರಿಯನ್ನು ಮಾಡಬೇಕು ಅಂತ ನಾನು ಇಂಜಿನಿಯರ್ ಅವರಿಗೆ ತಿಳಿಸಿದ್ದೀನಿ. ಮತ್ತೆ ಒಂದು ಬ್ರಿಡ್ಜ್ ಬೇಕು ಅಂತ ಕೇಳಿದ್ರು. ಆ ಬ್ರಿಡ್ಜ್ಗೂ ಸಹ ಹಣವನ್ನು ಒದಗಿಸಲಿಕ್ಕೆ ಏನು ನಾನು ಕ್ರಮ ವಹಿಸಬೇಕು, ಹಣ ಒದಗಿಸಲಿಕ್ಕೆ ನಾನು ಈಗಾಗಲೇ ನನ್ನ ಕಾರ್ಯದರ್ಶಿಗೆ ತಿಳಿಸಿದ್ದೀನಿ. ಅದರಂತೆ ಹಣ ಒದಗಿಸಿ ಬ್ರಿಡ್ಜ್ ಕೆಲಸನೂ ಸಹ ಮಾಡಿಸ್ಕೊಡ್ತೀನಿ. ಇವತ್ತು ಒಂದು 45 ಲಕ್ಷ, ಇನ್ನೊಂದು 31 ಲಕ್ಷ, 37 ಲಕ್ಷ ಅನ್ನೊಂದಾದಲೇ ಮಾಡ್ಕೊಡ್ತೀನಿ. ನೀವು ಜಾಗ ಕೊಡಿರಿ ಅಂತ ಕೇಳಿದ್ದೀನಿ, ಮಾಡಿಸ್ತೀನಿ. ತಾಲೂಕಲ್ಲಿ ಚಿರತೆ ಅವಳಿಯ ಬಗ್ಗೆ ಕಳೆದ ಅಧಿವೇಶನದಲ್ಲೇ ನಿಮಗೂ ಸಹ ಮಾಹಿತಿ ಇದೆ. ನೀವು ಎಲ್ಲ ವರದಿ ಮಾಡಿದ್ದೀರಾ. ಅರಣ್ಯ ಸಚಿವರ ಗಮನಕ್ಕೆ ತಂದು ಉತ್ತರ ತಗೊಂಡು ಆ ಸದನದಲ್ಲೂ ಸಹ ನಾನು ಪ್ರಸ್ತಾಪ ಮಾಡಿದ್ದೆ. ಅವತ್ತಿನ ಸಂದರ್ಭದಲ್ಲಿ ಈ ಮಟ್ಟದ ಚಿರತೆ ಅವಳಿ ಇರಲಿಲ್ಲ. ಇವತ್ತು ಬಹಳ ತುಂಬಾ ವಿಪರೀತ ಆಗ್ಬಿಟ್ಟೈತೆ. ಸೋಲೂರು ಭಾಗ ಮತ್ತು ವಿಶೇಷವಾಗಿ ಸೋಂಪುರದಲ್ಲಿ ಮೊನ್ನೆ ಆದಂತಹ ದುರ್ಘಟನೆಗೆ ನಾನು ವಿಷಾದವನ್ನು ವ್ಯಕ್ತಪಡಿಸಿ ನಾನು ಅವತ್ತು ಮಲಗಲಿಕ್ಕೆ 2 ಗಂಟೆ ಆಯಿತು. ಅಧಿಕಾರಿಗಳಿಗೆ ಸ್ಥಳಕ್ಕೆ ಬರಬೇಕು ಅಂತೇಳಿ DCF ಅವರು ಅವ್ರ ತಮ್ಮನ ಮದುವೆ ಅಂತ ರಾಯಚೂರಿಗೆ ಹೋದಂಥ ಸಂದರ್ಭದಲ್ಲಿ ನೀವು ಬರಲೇಬೇಕಣಮ್ಮ ಅಂತ ಹೇಳಿ ನಾನು ನಿರ್ದೇಶನವನ್ನು ಕೊಟ್ಟು ಪರಿಹಾರನ ಸುಮಾರು 15 ಲಕ್ಷದವರೆಗೂ ಪರಿಹಾರವನ್ನು ಒದಗಿಸಲಿಕ್ಕೆ ಸರ್ಕಾರದಿಂದ ಹೇಳಿದ್ದೀನಿ. ಮುಂದಿನ ದಿನಗಳಲ್ಲಿ ಆ ಕುಟುಂಬಸ್ಥರ ಮನೆಗೆ ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.